ನೀವೇನಾದ್ರೂ ಹೊಸ ಕಾರ್ ತಗೋಬೇಕಂತಿದ್ದೀರಾ ಅಥವಾ ಹೊಸ ಕಾರ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾವಾಗ ಹೊಸ ಕಾರ್ ತಗೋತೀರಾ ಆವಾಗ ಗೌರ್ಮೆಂಟ್ ನಿಮ್ಗೆ ದುಡ್ಡು ಕೊಡ್ಲೇಬೇಕು. ನೀವೇನಾದ್ರೂ 10 ಲಕ್ಷ ಅಥವಾ 10 ಲಕ್ಷಕ್ಕಿಂತ ಜಾಸ್ತಿ ಇರೋ ಕಾರ್ನ ತಗೊಂಡ್ರೆ ಡೀಲರ್ ನಿಮ್ ಕಡೆಯಿಂದ 1% TCS ಚಾರ್ಜಸ್ ನ ಕಲೆಕ್ಟ್ ಮಾಡ್ತಾರೆ. TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಆಟ್ ಸೋರ್ಸ್. 10 ಲಕ್ಷ ಕಾರ್ಗೆ ನೀವು 10,000 TCS ನ ಪೇ ಮಾಡ್ತೀರಾ. 30 ಲಕ್ಷ ಕಾರ್ಗೆ ನೀವು 30,000 TCS ನ ಪೇ ಮಾಡ್ತೀರಾ. ಈ ದುಡ್ಡು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕಾದ್ರೆ ನೀವು ಇದನ್ನ ಕ್ಲೇಮ್ ಮಾಡ್ಕೋಬಹುದು. ನೀವು ಕಾರ್ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಮ ಡೀಲರ್ ಹತ್ರ ಫಾರ್ಮ್ ನಂಬರ್ 27D ನ ಇಸ್ಕೊಳ್ಳೋದನ್ನ ಮರಿಬೇಡಿ. ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕಾದ್ರೆ ಫಾರ್ಮ್ ನಂಬರ್ 26A ನ ಚೆಕ್ ಮಾಡಿ. ಅಲ್ಲಿ TCS ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಿ. ಫೈನಲ್ ಆಗಿ ಅದನ್ನ ಕ್ಲೇಮ್ ಮಾಡ್ಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರ್ಗಲ್ಲ, ನೀವು ಯಾವುದೇ ಕಂಪನಿ ಕಾರ್ ಪರ್ಚೇಸ್ ಮಾಡಿದ್ರು ಅಪ್ಲೈ ಆಗುತ್ತೆ. ಬೇಗ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಫೈನಾನ್ಸ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.